ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾರುತಿ ಮಾತಾಡ್ತಾ ಇದ್ದೀನಿ. ಇವತ್ತು ವಿಡಿಯೋ ಮಾಡುವ ಉದ್ದೇಶವೇನೆಂದರೆ, ನಾನು ರೀಸೆಂಟ್ನಲ್ಲಿ ಒಂದು ಬುಕ್ಕನ್ನು ಪರ್ಚೇಸ್ ಮಾಡಿದ್ದೆ. ಅದು ಯಾವುದಪ್ಪ ಅಂದರೆ ಬಿದ್ದು ಗೆದ್ದವರು ಅಂತ. ಇದನ್ನು ಅಶೋಕ್ ಎಂ ಮಿರ್ಜಿ ಅವರು ಬುಕ್ಕನ್ನು ಬರೆದಿದ್ದಾರೆ. ಸಹಾಯಕ ಆಯುಕ್ತರು ಅಂದರೆ GST, ಇದು ಬೆಂಗಳೂರು, ಇವರು ವರ್ಕ್ ಮಾಡ್ತಾ ಇರೋದು. ಇವರು ಬರೆದಿದ್ದಾರೆ, ಭಾಳ ಸೊಗಸಾಗಿ ಬರೆದಿದ್ದಾರೆ ಈ ಬುಕ್ಕನ್ನು. ಟೋಟಲ್ಲು ಎಷ್ಟಪ್ಪ ಅಂದರೆ ಇವರು ಟೋಟಲ್ಲು 42 ವ್ಯಕ್ತಿಗಳ ಬಗ್ಗೆ ಬರೆದಿದ್ದಾರೆ. 42 ವ್ಯಕ್ತಿಗಳು ಏನು ಸಾಧನೆ ಮಾಡಿದ್ದಾರೆ, ಎಷ್ಟು ಕಷ್ಟದಿಂದ ಎದ್ದು ಬಂದಿದ್ದಾರೆ ಅನ್ನೋದು, ಎಷ್ಟು ಕಷ್ಟ, ಬಡತನದಿಂದ ಮೇಲೆದ್ದು ಬಂದು ಈಗ ರಿಚ್ ಪರ್ಸನ್ ಆಗಿದ್ದಾರೆ, ದೊಡ್ಡ ಬೆಳವಣಿಗೆ ಕಂಡಿದ್ದಾರೆ, ಸುಮಾರು ಜನ ಇದ್ದಾರೆ. ಬಟ್ ಇವರು ಬರೇ ಈಗ ಈ ಸ್ಟಾರ್ಟಿಂಗು ಅಂದರೆ 42 ಜನನ ಆಯ್ಕೆ ಮಾಡಿ ಒಂದು ಬುಕ್ ರೆಡಿ ಮಾಡಿದ್ದಾರೆ. ಭಾಳ ಸೊಗಸವಾಗಿ ಅದ್ಭುತವಾಗಿ ಬರೆದಿದ್ದಾರೆ. ನೀವು ಏನಪ್ಪ ಜೀವನದಲ್ಲಿ ಸೋತೀನಿ ಎಂದಾಗ ಈ ಪುಟ ತಿರುವಿ ಅಂತಂದು ಇದು ಇಂಟ್ರೊಡಕ್ಷನ್ ಲೈನಲ್ಲಿ ಹಾಕಿದ್ದಾರೆ ಇವರು. ಈ ಬುಕ್ಕನ್ನು ಫಸ್ಟ್ ಒಂದ್ಸರಿ ನೀವು ಪರ್ಚೇಸ್ ಮಾಡಿ ಓದಿ. ಅಕಸ್ಮಾತ್ ನಿಮ್ಮ ಫ್ರೆಂಡ್ ಯಾರ ಹತ್ರ ಇದ್ದರೂ ಇಸ್ಕೊಂಡು ಓದಿ. ತುಂಬ ಚೆನ್ನಾಗಿದೆ. ಇದು 2 ಮಾತೇನಿಲ್ಲ, ಪ್ರತಿಯೊಬ್ಬರು ಲೈಫ್ ಸ್ಟೋರಿ. ಬಟ್ ಇವರು ಲೆಂತಾಗಿ ಏನು ಹೇಳಿದಿಲ್ಲ, ಶಾರ್ಟ್ಕಟಾಗಿ ಹೇಳಿದ್ದಾರೆ. ಅದೊಂದು ನನಗೆ ಇಷ್ಟ ಆಯಿತು. ಶಾರ್ಟ್ಕಟಾಗಿ ಅಂದ್ರೆ 2 ಪೇಜು ಇಲ್ಲ 3 ಪೇಜ್ನಲ್ಲಿ ಮುಗಿಸಿದ್ದಾರೆ. ಇದು ರೇಟ್ ಬಂದುಬಿಟ್ಟು 199 ಇದೆ, ಅಂದರೆ 200 ರುಪೀಸು. ನೀವು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ಬುಕ್ ಮಾಡಿದ್ರೆ 220, 230 ಅಷ್ಟರೊಳಗೆ ಸಿಗುತ್ತೆ. ಪರ್ಚೇಸ್ ಮಾಡಿ, ಚೆನ್ನಾಗಿದೆ ಬುಕ್ಕು, ಓದಿ. ಇವರು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಸ್ಟೋರಿ ಹೆಂಗೆ ಬರೆದಿದ್ದಾರೆ ಅಂದರೆ, ನೀವು ಈ ಬುಕ್ಕನ್ನು ಓದಿ ಈ ಬುಕ್ ಮುಗಿಸೋದ್ರೊಳಗೆ ನೀವೇನೋ ಒಂದು ಅಚೀವ್ಮೆಂಟ್ ಮಾಡಿರ್ತೀರಿ, ಆ ಥರ ಬರೆದಿದ್ದಾರೆ. ಆ ಥರ ಸ್ಟೋರಿಗಳು ಇದ್ದಾವೆ. ಆ ಥರ ನಿಜ ಜೀವನ ನಡೆದಿದ್ದಂಥ ಈ 42 ಸಾಧಕರ ಬಗ್ಗೆ ಅಚ್ಚುಕಟ್ಟಾಗಿ ಇವರು ಹೇಳಿದ್ದಾರೆ. ಈ ಬುಕ್ಕನ್ನು ಓದಿದ್ರೆ ಎಂಥ ಮೋಟಿವೇಶನ್ಗಳು ಕೂಡ ಬಿದ್ದೋಗುತ್ತೆ, ಆ ಥರ ಇದ್ದಾವೆ ಇವು ನಿಜ ಜೀವನದ ಘಟನೆಗಳು. ನೀವು ಏನೋ ಜೀವನದಲ್ಲಿ ಅಚೀವ್ಮೆಂಟ್ ಮಾಡಬೇಕಪ್ಪ ಅಂದರೆ ಫಸ್ಟಿಗೆ ಈ ಬುಕ್ಸನ್ನಾಗಲಿ ಇಂಥ ಬುಕ್ಸನ್ನು ಪರ್ಚೇಸ್ ಮಾಡಿ. ಈ ಬುಕ್ಸು ಓದಿ, ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಓದಿದ್ದೀನಿ, ಓದಿದ್ದಕ್ಕೇ ಹೇಳ್ತಾ ಇರೋದು. ಹಾಗಾಗಿ ನೀವು ಪರ್ಚೇಸ್ ಮಾಡಿ ಓದ್ತಾ ಇರಿ. ಈಗ ಆಲ್ಮೋಸ್ಟಲ್ಲಿ ನೀವು ಇದರಲ್ಲೇ ಯೂಟ್ಯೂಬ್ನಲ್ಲೋ ಅದರಲ್ಲೋ ಮೋಟಿವೇಶನ್ ಸ್ಪೀಚ್ಗಳನ್ನ ಕೇಳ್ತಾ ಇರ್ತೀರಿ. ಬಟ್ ನೀವು ಅಲ್ಲಿ ಮೋಟಿವೇಟ್ ಏನಾಗೋದಿಲ್ಲ. ನೀವು ಕುತ್ಕೊಂಡು ಖುದ್ದಾಗಿ ನಿಮ್ಮ ಕಾನ್ಸಂಟ್ರೇಷನ್ನು ಒಂದು ಕಡೆ ಗಮನ ಕೊಟ್ಟು ಯಾವಾಗ ಓದ್ತಿರಲ್ಲ ಅವಾಗ ನಿಮಗೆ ತಲೆಗತ್ತದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಬುಕ್ಕನ್ನು ಪರ್ಚೇಸ್ ಮಾಡಿ. ಅತಿ ಹೆಚ್ಚು ಬುಕ್ಸನ್ನು ಓದೋದು ಕಲೀರಿ. ನನಗೂ ರೂಢಿದ್ದಿಲ್ಲ, ಬಟ್ ಪ್ರೆಸೆಂಟ್ನಲ್ಲಿ ರೂಢಿಸ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿದೆ ಬುಕ್, ಓದಿ. ಇಂಥವು ಇನ್ನೂ ಬರಬೇಕು ಬುಕ್ಕುಗಳು, ಇಂಥವು ಪರ್ಚೇಸ್ ಮಾಡಿ. ಯಾವುದಾದ್ರೂ ಕಥೆಗಳು ಆಗಲಿ ಅಥವಾ ಯಾವುದೋ ಕ್ರೈಮ್ ಸ್ಟೋರಿ ಆಗಲಿ, ಕೆಲವೊಂದು ಮನೆ ಮದ್ದು ಔಷಧಿ, ಕೆಲವೊಂದು ಮೋಟಿವೇಶನ್ ಸ್ಪೀಚು, ಕೆಲವೊಂದು ಇದು ಮನಿ ಮ್ಯಾನೇಜ್ಮೆಂಟು, ಇಂಥವೆಲ್ಲ ಬುಕ್ಸುಗಳು ಚೆನ್ನಾಗಿರ್ತವೆ. ನೀವು ಪರ್ಚೇಸ್ ಮಾಡಿ ಓದ್ತಾ ಇರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ ಮಾತೆ.